ಈಗ ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಲಾಖೆಯಿಂದ ಈಗ ನಾವು ಕ್ರಷರ್ ಮೈನಿಂಗ್ ಏನು ಮಾಡ್ತಾಯಿದ್ದೀವಿ, ಆ ಮೈನಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಲೀಸ್ ಕೊಟ್ಟಾಗಿದ್ದ ಹಿಡಿದು ಇಲ್ಲಿ ಮಟ್ಟ ಕ್ವಾಂಟಿಟಿ ಹೆಚ್ಚು ಕಡಿಮೆ ಆಗಿದೆ. ನಿಮಗೆ ಇಷ್ಟು ಕ್ವಾಂಟಿಟಿ ನೀವು ರಾಯಲ್ಟಿ ಕಟ್ಟಬೇಕು ಅನ್ನೋದನ್ನು ನಮಗೆ ಈಗ ನೋಟಿಸ್ ಕೊಟ್ಟಾರೆ. ಆದರೆ ಸ್ವಲ್ಪ ನಮಗೆ ಮತ್ತು ಸರ್ಕಾರಕ್ಕೆ ನಾವೇನು ಮನವರಿಕೆ ಮಾಡ್ತಾಯಿದ್ದೀವಿ, ಪ್ರತಿ ವರ್ಷ ನಮ್ಮ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಡಿಟ್ ಮಾಡುತ್ತಾ ನಾವು ಎಷ್ಟು ತೆಗೆದೀವಿ ಅಂತೇಳಿ ಆಡಿಟ್ ಪ್ರಕಾರ ಹೆಚ್ಚು ಕಡಿಮೆ ಇದ್ದರೆ ನಾವು ದುಡ್ಡು ಕಟ್ತೇವೆ. ಪ್ರತಿ ವರ್ಷ ಆಡಿಟ್ ಮಾಡ್ತಾಯಿದ್ವಿ. ಆಡಿಟ್ ಸರಿಯಾಗಿದೆ ಅಂತ ನಮ್ಗೆ ಕೊಟ್ಟಿದ್ದಾರೆ. ಈಗ ಅದಾದ ನಂತರ ಹೇಳ್ತಾರೆ ಈ ಕೆಸರಾಕ್ ಮತ್ತು ಏನೀಗ ಡ್ರೋನ್ ಸರ್ವೆ ಮಾಡಿಬಿಟ್ಟು ನೀವು ಇನ್ನೂ ಹೆಚ್ಚು ಮಟೀರಿಯಲ್ ತೆಗೆದಿದ್ದೀರಿ ಅಂತ ಹೇಳ್ತಿದ್ದಾರೆ. ಆದರೆ 2006ರಿಂದ 2024 ಮಟ್ಟ ನಮ್ದು 2006 ಲೀಸ್ ಕೊಡೋ ಹೊತ್ತಿನಾಗ ಇವು ಯಾವ ಇರಲಿಲ್ಲ ಟೆಕ್ನಾಲಜಿ. ಈಗ ಹೊಸ ಟೆಕ್ನಾಲಜಿ ಬಂದುಬಿಟ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾರೆ. ನಾವು ಅಷ್ಟೊಂದು ತೆಗೆದಿಲ್ಲ. ನೀವು ಅದು ನಮ್ಗೆ ಲೀಸ್ ಕೆಲವಿಷ್ಟು ಕ್ವಾರಿಗಳೇನಾಗ್ಯಾವ ಲೀಸ್ ಕೊಡೋಕ್ಕಿಂತ ಮುಂಚೆ ಕೂಡ ಅಲ್ಲಿ ನಾವು 3 ಕೋಟಿಗೆ ಹೆಚ್ಚು ಹಾಕಿದ್ದಾರೆ. ಹಾಕಿದ್ದಾರೆ ಜಿಲ್ಲೆಯಲ್ಲಿ. ಈಗ ಎಲ್ಲರದ್ದು ನಾನು ಮಾತಾಡಿಲ್ಲ ಎಷ್ಟಾಗೈತೆ ಅಂತೇಳಿ. ನಾನು ಸ್ವಲ್ಪ ಅದು ಸುಮಾರು ಇರ್ಬೋದು, ಭಾಳಷ್ಟು ಐತೆ, 300 ಕೋಟಿ ಇರ್ಬೋದು ಅಂತ ಅನ್ಸುತ್ತೆ ನನಗೇನು. ಗ್ಯಾರಂಟಿಗಳನ್ನು ಹಣ ಖಾಲಿ ಮಾಡಿಕೊಂಡು ಖಜಾನೆ ತುಂಬೋದು ಈ ಥರ ಮಾಡ್ತಾ ಇದ್ದೇವೆ ಅಂತ ಒಂದು ಆರೋಪ ಇದೆ. ಹಂಗಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಈಗ ಇದು ಭಾಳಷ್ಟು ವರ್ಷಗಳಿಂದ ಬಂದಿರೋದು. ಅವ್ರು ಕೇಳ್ತಾರೆ 2004ರಿಂದ ಇದು ಹಿಂದೆ ಕೂಡ ಚರ್ಚೆ ಇತ್ತು ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಾಗ ಕೂಡ. ಅವ್ರ ವ್ಯತ್ಯಾಸ ಏನಾಗಿದೆ ನಮ್ಮ ಅವ್ರ ನಡುವೆ, ನಾವು ತೆಗೆದಾಗಿದ್ದ ಪ್ರತಿ ವರ್ಷ ಆಡಿಟ್ ಮಾಡಿ ಕೊಡ್ತಾಯಿದ್ರು. ಈಗ ಹೆಚ್ಚುವರಿ ನೀವು ಇಷ್ಟು ಕಟ್ಟಬೇಕಂತದಲ್ಲ, ಅದು ನಾವು ಒಪ್ತಾ ಇಲ್ಲ. ನಾವು ಅಷ್ಟೊಂದು ತೆಗೆದಿಲ್ಲ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ನಾವು ಸರ್ಕಾರ ಜೊತೆ ಚರ್ಚೆ ನಡೆದಿದೆ. ಸರ್ಕಾರ ಜೊತೆ ಮಾತುಕತೆ ನಡೆದಿದೆ. ಇಷ್ಟಿಲ್ಲ, ಇಷ್ಟಾರು ಉದ್ಯಮ ಬಂದಾಗುತ್ತೆ, ಇಷ್ಟೊಂದು ಹೊರೆ ಆಗುತ್ತೆ ಅನ್ನೋದು ನಾವು ಮಾತುಕತೆ ನಡೆದೈತಿ. ಏನಾಗುತ್ತೆ ನೋಡ್ಕೊಂಡು ಹೇಳ್ತೀವಿ. ಅವ್ರು OTS ಒನ್ ಟೈಮ್ ಸೆಟ್ಲ್ಮೆಂಟ್, ಹೌದು OTS ಮಾಡಿದ್ದಾರೆ. ಹಾಂ, ಅದು ನಾವು ಈಗ ಏನಾಗಿತ್ತು, ಪ್ರತಿ ವರ್ಷ ಇಲಾಖೆನೇ ನಮ್ಗೆ ಆಡಿಟ್ ಮಾಡಿಬಿಟ್ಟು ಕರೆಕ್ಟ್ ಐತೆ ಅಂತ ಕೊಟ್ಟಿದೆ. ನೀವು ಇಷ್ಟು ತೆಗೆದಿದ್ದೀರಿ, ಇಷ್ಟು ರೊಕ್ಕ ಕಟ್ಟಿರಿ ಅಂತೇಳಿ. ಹೆಚ್ಚು ಕಡಿಮೆ ಕೂಡ ನಾವು ಕಟ್ಟಿವಿ ಅವಾಗೆ ಆ ವರ್ಷಕ್ಕೆ ಕಟ್ಟಿದ್ವಿ. ಆದರೆ ಈಗ ಮತ್ತೆ ಡ್ರೋನ್ ಸರ್ವೆ ಮೂಲಕ ನಾವು ಮಾಡಿದ್ದೀವಿ, ನಿಮ್ಗೆ ಇಷ್ಟು ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ಒಪ್ತಾ ಇಲ್ಲ. ಸರ್ಕಾರಕ್ಕೆ ಅದು ಮನವರಿಕೆ ಮಾಡೋದು ಕೆಲಸ ಮಾಡ್ತೀವಿ.